एक ही बात मैं बोलता हूं, मैं ऐसे काम करूंगा, मैं बीदर का नाम नूर में रोशन करूंगा, कभी भी ऐसे काम नहीं करूंगा कि आपके सर झुकना पड़ेगा। ऐसे काम करूंगा कि आप सर उठाकर गर्व से बोल सकते हो कि सागर कंडरे हमारे एमपी है बोलकर। This video is presented by ASM Super Speciality Hospital, Gulbarga. Sky Sunshine School, step towards better future. Jaishankar Colony, Shantiniketan Ground, Pisva Kalyan. Knowledge Park, the creative school for quality and innovative education. ಇವಾಗ 10 ವರ್ಷ ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಭಗವಂತ್ ಖೂಬಾ ಸರ್ ಅವರು ಸಂಸದರಾಗಿದ್ದಾರೆ. ನಾನು ಎಲ್ಲಾ ಪಂಚಾಯತ್ಗಳಲ್ಲಿ ಹೋಗಿದ್ದಾಗ ಇದು ಒಂದೇ ಪ್ರಶ್ನೆ ಕೇಳ್ತೀನಿ ಕಿ ತಾವು ಎಷ್ಟು ಸಲ ಅವ್ರಿಗೆ ನೋಡಿದ್ದೀರಿ? ಫೋನ್ ಮೇಲೆ ಇಲ್ಲ, ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಇಲ್ಲ, ಅವ್ರ ಮುಖ ಎಷ್ಟು ಸಲ ನೋಡಿದ್ದೀರಂತ ಕೇಳಿದಾಗ ಎಲ್ಲರೂ ಇದೇ ಹೇಳ್ತಾರೆ ಕಿ ಅವ್ರು ಒಂದು ಸಲ ನಮ್ಮ ಊರಿಗೆ ಬಂದಿಲ್ಲ, ಯಾವುದೇ ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಿ ತಾವೆಲ್ಲರೂ ಕೈ ಎತ್ತಿ ಹೇಳ್ಬೇಕು, ಯಾರ್ಯಾರು ಅವ್ರ ಹೆಸರು ಅವ್ರ ಮುಖ ನೋಡಿಲ್ಲ ಕೈ ಎತ್ತಿ ಹೇಳ್ರಿ ಅವ್ರ ಮುಖ ನೋಡಿಲ್ಲ ಅಂತ ಅನ್ನೋದು. ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ಕೂಡ ಯಾವತ್ತೂ ಅವರಿಗೆ ನಾನು ನೋಡಿಲ್ಲ. ಎಷ್ಟೋ ಬಿಜೆಪಿ ಮುಖಂಡರಿಗೂ ನಾಯಕರಿಗೆ ನಾನು ನೋಡಿದ್ದೀನಿ, ವೇದಿಕೆ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರು ಸಿಗ್ತಾರೆ, ಆದ್ರೆ ಇವರಿಗೂ ನಾನು ಕೂಡ ಒಂದು ಸಲ ಅವ್ರಿಗೆ ನಾನು ನೋಡಿಲ್ಲ. ಅದಕ್ಕೆ ಅವ್ರ ಮನಸ್ಸಿನಲ್ಲಿ ಏನಿದೆ, 2 ಚುನಾವಣೆ ನಾನು ಬೇರೆಯವ್ರ ಹೆಸರು ಮೇಲೆ ಗೆದ್ದು ಬಂದಿದ್ದೀನಿ, ನನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ನನಗೆ ಕಾರ್ಯಕರ್ತರಿಗೆ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೆ ನಾನು ಅವ್ರ ಹೆಸರು ಮೇಲೆ ಗೆದ್ದು ಬರ್ತೀನಿ, ನಾನು ಯಾಕೆ ಕೆಲಸ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ವಿನಂತಿ, ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ MP ಮಾಡಿದ ಮೇಲೆ, ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ 100ಕ್ಕೆ 100 24 ತಾಸು ನಿಮ್ಗೆ ನಾನು ಟೈಮ್ ಕೊಡ್ತೀನಿ, 24/7 ನಿಮ್ ಜೊತೆ ಇರ್ತೀನಿ, ನಿಮ್ ಕೈ ಹಿಡಿದು ನಾನು ಕೆಲಸ ಮಾಡ್ತೀನಿ ಅಂತ ಅಂಬುದು ನನಗೆ ಭರವಸೆ ಕೊಡ್ತೀನಿ. ನಿಮ್ ಕೈ ಯಾವತ್ತೂ ಬಿಡಲ್ಲ ಅಂತೂ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಈಗಾಗಲೇ ವಿರೋಧಿಗಳು ಹೇಳ್ತಾರೆ ಇವ್ರ ಅನುಭವ ಕಡಿಮೆ ಇದೆ, ಯುವಕರಿದ್ದಾರೆ, ಚಿಕ್ಕವರಿದ್ದಾರೆ, ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು? ಇಚ್ಛಾಶಕ್ತಿ ಬೇಕು ಕೆಲಸ ಮಾಡಕ್ಕೆ. ಜನಸೇವೆ ಇದೆ ರಾಜಕೀಯ ಅಂತಂದ್ರೆ, ರಾಜಕೀಯ ಅಂತಂದ್ರೆ ಜನಸೇವೆ. ಅನುಭವ ಕಡಿಮೆ ಇದ್ರು, ಅನುಭವ ಎಷ್ಟೇ ಇರ್ಬೋದು, ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ. ಇಚ್ಛಾಶಕ್ತಿ ಇತ್ತು ಅಂತಂದ್ರೆ 6 ತಿಂಗಳು 1 ವರ್ಷದಲ್ಲಿ ನೀವು ಕಲ್ಕೋಬಹುದು, ಯಾವುದೇ ನೀವು ಕಲ್ಕೋಬಹುದು, ಯಾವ ರೀತಿ ಕೆಲಸ ಮಾಡಕ್ಕಂತ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ಕಿ ತಾವು ಯಾವುದೇ ವಿಷಯ ನೀವು ತರ್ಬೋದು, ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡ್ಬೋದು, ನಾನು ಡಿಬೇಟ್ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ, ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡಬೇಕು. ನಮ್ಮೆಲ್ಲ ಮಾಧ್ಯಮದವರು ಇಲ್ಲಿದ್ದೀರಿ, ಅದಕ್ಕೆ ಹೆಡ್ಲೈನ್ ಇದೇ ಬರಬೇಕು, ನಾನು ಪ್ರಶ್ನೆ ಕೇಳೋದು, ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇವಾಗ ನಮ್ಮ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದೀರಲ್ವಾ? ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೂ ಬರ್ತಾ ಇಲ್ಲ. ಅದಕ್ಕೆ ನಾನು ಭಗವಂತ್ ಖೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ. 3 ದಿನಕ್ಕೆ ಒಂದ್ಸಲ ನಾನು ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡಬೇಕು. 2019-20 ಅಂಕಿ ಅಂಶಗಳನ್ನು ನಾನು ಹೇಳ್ತೀನಿ, ಈ ವರ್ಷದಿಂದ ಇನ್ನೂ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 85 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ. ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ, ನಮ್ಮ ಟ್ಯಾಕ್ಸ್ ಹೋಗಿದೆ. ರೈತರಿಂದ 15 ಕೋಟಿ ರೂಪಾಯಿ ಅವ್ರು ಕಲೆಕ್ಟ್ ಮಾಡಿದ್ದಾರೆ. ಒಟ್ಟಾಗಿ 185 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಹೋಗಿದೆ. ಈ 185 ಕೋಟಿ ರೂಪಾಯಿದಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ 70-80 ಲಕ್ಷ ಮಾತ್ರ. 184 ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿಗೆ ಆಗಿದೆ. ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ದೇನೆ, ಏನು ಇನ್ವೆಸ್ಟ್ಮೆಂಟ್ ಮಾಡಲ್ದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಅವ್ರ ಹೆಲ್ಪ್ ಲೈನೇ ಬಂದ್ ಮಾಡಿಬಿಡ್ತಾರೆ. ಇಂಥ ಸಂದರ್ಭ ಇದೆ. ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು, ನಮ್ಮ ಎಲ್ಲ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನೀವು ನನಗೆ ಆಯ್ಕೆ ಮಾಡಿದ ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಹಲಿಯ ಸಂಸತ್ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನಮ್ಗೆ ಹೇಳ್ತೀನಿ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಜಿಲ್ಲೆಯಲ್ಲಿ.
ಯುವಕರಿಗೆ ಉದ್ಯೋಗ ಇಲ್ಲ. ದಿವಸ 20-25 ಯುವಕರು ಬಂದು ಭೇಟಿ ಮಾಡಿ ನಂದು BA ಆಗಿದೆ, BCom ಆಗಿದೆ, BSc ಆಗಿದೆ, ನೀವು ನಮಗೆ ಜಾಬ್ ಇಸ್ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ನನಗೆ ಸಂಸದ ಮಾಡಿದ ಮೇಲೆ 100ಕ್ಕೆ 100 ಜಿಲ್ಲೆಗೆ ಒಂದು IT ಕಂಪನಿ, ಒಂದು ಫ್ಯಾಕ್ಟ್ರಿ ತಂದು ಮಿನಿಮಮ್ 2 ವರ್ಷ ಉದ್ಯೋಗ ನಾವು ಕೊಡಿಸ್ತೀವಿ. ಇನ್ನೊಂದು ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕರೆಂಟಿನ ಸಮಸ್ಯೆ ಆಗ್ತಾ ಇದೆ. ನಿರಂತರ ಜ್ಯೋತಿ ಮುಖಾಂತರ ಏನು 7 ಗಂಟೆ ಕರೆಂಟ್ ಸಿಗುತ್ತೆ ರೈತರಿಗೆ, 9 ಗಂಟೆಯಿಂದ 4 ಗಂಟೆವರೆಗೆ. ಅದರಲ್ಲೂ ಕೂಡ 1 ತಾಸು 2 ತಾಸು ಕಟ್ ಆಗ್ತಾ ಇರುತ್ತೆ. ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಬರಬೇಕಾದ ಕರೆಂಟು ಅನ್ಇಂಟರಪ್ಟೆಡ್ ಕರೆಂಟ್, ಕಂಟಿನ್ಯೂಸ್ ಕರೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೂ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ, ನಾವು ಮಾಡೇ ಮಾಡ್ತೀವಿ, ಅದು ದೂರ ಮಾಡೇ ಮಾಡ್ತೀವಿ ಅಂತಂಬೋದು ನಾನು ನಿಮಗೆ ಹೇಳಕ್ ಬಯಸ್ತೀನಿ. ಇವಾಗ ಮನ್ರೇಗಾ ಉದ್ಯೋಗ ಖಾತ್ರಿ ತಂದಿರೋ ಪಕ್ಷ ಯಾವುದು? ನಮ್ಮ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ಸ್ಕೀಮ್ ತಂದಿದೆ. ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಪಂಚಾಯತ್ಗಳಲ್ಲಿ ಯಾವ ರೀತಿ ಚುನಾವಣೆ ನಡೀತವೆ, ಅಧ್ಯಕ್ಷಗೋಸ್ಕರ ಬೇರೆ ಬೇರೆ ಸದಸ್ಯರಿಗೋಸ್ಕರ, ಅದು ಆಯ್ತೇನು? ಆ ರೀತಿ ಚುನಾವಣೆ ಅವ್ರು ಕೆಲಸ ಮಾಡ್ತಿರೋ ಉದ್ಯೋಗ ಖಾತ್ರಿ ಇಲ್ದೇನೆ ಕೆಲಸ ಆಯ್ತೇನು? ಕೆಲಸ ಆಗೋದು ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿಯಿಂದನೇ ಆಗ್ತಾ ಇದೆ. ಮತ್ತೆ ನಮ್ಮ ಪಕ್ಷದ ವತಿಯಿಂದ ನಾವು ಏನು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತಂದ್ರೆ, ಇವಾಗ 349 ರೂಪಾಯಿ ಏನು ಸಿಗ್ತಾ ಇದೆ ಅದಕ್ಕೆ ನಾವು 400 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಅನ್ನೋದು ನಾವು ನಮ್ಮ ಪಕ್ಷದ ವತಿಯಿಂದ ಗ್ಯಾರಂಟಿ ಕೊಡ್ತಾ ಇದೀವಿ. ಇವಾಗ 5 ವರ್ಷ ಏನೇನು ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಎಲ್ಲ ಗ್ಯಾರಂಟಿ ಕೂಡ ಲಾಗೂ ಆಗಿದ್ದಾವೆ. ಎಲ್ಲ ನಮ್ಮ ತಾಯಂದಿರಿಗೆ ಸಿಗ್ತಾ ಇದೆ. ಅದಕ್ಕೆ ನಾವು ನುಡಿದಂತೆ ನಾವು ನಡೆದಿದ್ದೀವಿ. ಹಿಂದೇನು ನಾವು ಕೆಲಸ ಮಾಡ್ತಾ ಬಂದ್ವಿ, ಮುಂದೇನು ನಾವು ಕೆಲಸ ಮಾಡ್ತೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಾಯಕರ ಆಶೀರ್ವಾದ, ಇಲ್ಲಿ ಉಪಸ್ಥಿತರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ 100ಕ್ಕೆ 100 ನನಗೆ ಗೊತ್ತಿದೆ. ಇವಾಗ एक ही बात मैं बोलता हूं, मैं ऐसे काम करूंगा, मैं बीदर का नाम 100ಕ್ಕೆ 100 में रोशन करूंगा. कभी भी ऐसे काम नहीं करूंगा कि आपके सर झुकना पड़ेगा. ऐसे काम करूंगा कि आप सर उठाकर गर्व से बोल सकते हो कि सागर खंडरे हमारे MP है बोलकर. और हमारे देश में ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ಕಿರಿಯ ವಯಸ್ಸಿನ ಅಭ್ಯರ್ಥಿ ನಾನೇ ಆಗಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನನಗೆ ಡೆಲ್ಲಿ ಕಳಿಸ್ಕೊಟ್ಟಿದ ಮೇಲೆ ನೀವು ಡೆಲ್ಲಿಯಿಂದ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾರೇ ಕೇಳಿದ್ರು ಕಿ ಯಂಗೆಸ್ಟ್ MP ಎಲ್ಲಕ್ಕಿಂತ ಕಿರಿಯ ವಯಸ್ಸಿನ MP ಎಲ್ಲಿಂದಿದ್ದಾರೆ ಅಂತಂದ್ರೆ ಬೀದರ್ ಜಿಲ್ಲೆ ಹೆಸರು ಬರುತ್ತೆ ಅಂತ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟು ಬಿಸಿಲಲ್ಲಿ ಬಂದಿದ್ದೀರಿ, ಶೆಕೆ ಆಗ್ತದೆ, ಎಲ್ಲರೂ ನಿಮ್ಮ ಖರ್ಚು ತಗೊಂಡು ಈಗ ಮಾಡ್ತಾ ಇದ್ರಿ, ನಮಗೂ ಎಲ್ರಿಗೂ ಶೆಕೆ ಆಗ್ತದೆ. ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿಗೋಸ್ಕರ ತುಂಬಾ ಸಂತೋಷ ಆಗಿದೆ. ಎಲ್ಲರೂ ನಮ್ಮ ನಾಯಕರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ರಿಗೂ ನಾನು ಮತ್ತೊಂದ್ಸಲ ಧನ್ಯವಾದ ಹೇಳ್ತಾ, ಇದೇ ರೀತಿ 7ನೇ ತಾರೀಕಿಗೆ ನಾವು ಹುಮ್ಮಸ್ಸು ನಾವು ಹೋಗ್ಬೇಕಾಗಿದೆ. 21 ದಿನ, ಇದೇ 21 ದಿನಗಳಲ್ಲಿ ನಾವು ಇನ್ನೂ ಜಾಸ್ತಿ ನಾವು ಕೆಲಸ ಮಾಡಿ ನಾವು ಇನ್ನೂ ಜಾಸ್ತಿ ನಾವು ಬೂತ್ ಅಲ್ಲಿ ಮತದಾನ ಮಾಡಬೇಕು ಅಂತ ಎಲ್ರಿಗೂ ನಾನು ಮತ್ತೊಂದ್ಸಲ ಮನವಿ ಮಾಡ್ಕೊತಾ ನನಗೆ ಮಾತನಾಡುವ ಅವಕಾಶ ಮಾಡಿಕೊಟ್ರು ಎಲ್ರಿಗೂ ಮತ್ತೊಂದ್ಸಲ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಬೀದರ್ ಹಾಗೂ ಆಳಂದ ಚಿಂಚೋಳಿ ಕ್ಷೇತ್ರದ